ಸ್ಯಾಂಡಲ್ವುಡ್ ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯಲ್ಲಿ ಒಂದೊಂದೇ ವಿಚಾರ ಬಟಬಯಲಾಗ್ತಾ ಇದೆ. ಡಿಆರ್ಐ ತನಿಖೆಯನ್ನ ನಡೆಸ್ತಾ ಇದ್ದು ಈಗ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಸಿಕ್ಕಿದೆ. ರನ್ಯಾ ರಾವ್ ಬಗ್ಗೆ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ಲಭ್ಯವಾಗಿದ್ದು, ರನ್ಯಾ ರಾವ್ ಬಳಿ ಇದೆ ದುಬೈ ರೆಸಿಡೆಂಟ್ ವೀಸಾ. 2 ವರ್ಷಗಳ ರೆಸಿಡೆಂಟ್ ವೀಸಾವನ್ನ ರನ್ಯಾ ರಾವ್ ಪಡೆದುಕೊಂಡಿದ್ದು, ದುಬೈ ರೆಸಿಡೆಂಟ್ ವೀಸಾಗೆ ಸುಮಾರು 83 ಲಕ್ಷ ರೂಪಾಯಿಯನ್ನ ನೀಡಿದ್ದಾರೆ ಅನ್ನುವಂಥದ್ದು ತನಿಖೆಯಲ್ಲಿ ಗೊತ್ತಾಗಿದೆ. 3,500 ದಿರಂ ನೀಡಿ 2 ವರ್ಷಗಳ ರೆಸಿಡೆಂಟ್ ವೀಸಾವನ್ನ ರನ್ಯಾ ರಾವ್ ಪಡೆದುಕೊಂಡಿದ್ರು. ಡಿಆರ್ಐ ತನಿಖೆಯಲ್ಲಿ ಎಲ್ಲಾ ಮಾಹಿತಿಯೂ ಕೂಡ ಬಹಿರಂಗವಾಗಿದ್ದು, ಹೀಗಾಗಿ ಜಾಮೀನಿಗೆ ಆಕ್ಷೇಪಣೆಯನ್ನ ಡಿಆರ್ಐ ಟೀಮ್ ಸಲ್ಲಿಸಿದೆ. ಒಟ್ಟಾರೆಯಾಗಿ ಸ್ಯಾಂಡಲ್ವುಡ್ ಸಿನಿಮಾ ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ವಿಚಾರಗಳು ತನಿಖೆಯಲ್ಲಿ ಬಟಬಯಲಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳಿ. ಮುರಳಿ, ಗೋಲ್ಡ್ ಸ್ಮಗ್ಲಿಂಗ್ಗೆ ಈಸಿ ಆಗ್ಲಿ ಅಂತಾನೆ ರೆಸಿಡೆಂಟ್ ವೀಸಾ ಮಾಡಿಸಿಕೊಂಡಿದ್ಲ, ಹೇಗೆ ಈಕೆ? ಕವೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಆರ್ಐ ಅಧಿಕಾರಿಗಳ ತನಿಖೆ ಏನಿತ್ತು, ಆ ತನಿಖೆಯಲ್ಲಿ ಸಾಕಷ್ಟು ಮಾಹಿತಿಗಳು ಬಹಿರಂಗ ಆಗ್ತಾ ಇರುವಂತದ್ದು. ಯಾಕಂದ್ರೆ ಈ ಹಿಂದೆ ಡಿಆರ್ಐ ಅಧಿಕಾರಿಗಳ ಮುಂದೆ ವಿಚಾರಣೆಯನ್ನ ಎದುರಿಸಿದಂತ ರನ್ಯಾ ರಾವ್ ಒಂದು ಹೇಳಿಕೆಯನ್ನ ಕೊಡ್ತಾಳೆ. ದುಬೈನಲ್ಲಿ ನಂದು ರಿಯಲ್ ಎಸ್ಟೇಟ್ ಇದೆ, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅನ್ನ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಜೊತೆಗೆ ಆಕೆ ಮನೆ ಮೇಲೆ ದಾಳಿ ಮಾಡಿದ ಸಂದರ್ಭದಲ್ಲಿ, ಜೊತೆಗೆ ಆಕೆಯ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಸಿಕ್ಕಿರುವಂತ ಒಂದು ಸ್ಫೋಟಕ ಮಾಹಿತಿ ಏನಂದ್ರೆ, ಆಕೆ ದುಬೈನ ರೆಸಿಡೆಂಟ್ ವೀಸಾವನ್ನ ಪಡ್ಕೊಂಡಿರುವಂತದ್ದು. ಅಂದ್ರೆ 2 ವರ್ಷಗಳ ಕಾಲ ರೆಸಿಡೆಂಟ್ ವೀಸಾವನ್ನ ಪಡ್ಕೊಳ್ಳುವಂತ ಅವಕಾಶಗಳಿದಾವೆ. ಜೊತೆಗೆ 10 ವರ್ಷಗಳ ಕಾಲ ಕೂಡ ಅದನ್ನ ಎಕ್ಸ್ಟೆಂಟ್ ಅನ್ನ ಮಾಡ್ಕೊಳ್ಬಹುದು. ಅಂದ್ರೆ 2 ವರ್ಷಕ್ಕೆ ಈಕೆ 3,500 ದಿರಂ ಅಂದ್ರೆ ಭಾರತದಲ್ಲಿ 83 ಲಕ್ಷದಷ್ಟು ಹಣ ಏನಿತ್ತು, ಹಣವನ್ನ ದುಬೈಗೆ ಒಂದು ಸಂದಾಯವನ್ನ ಮಾಡಿರುವಂತದ್ದು, ರೆಸಿಡೆನ್ಸ್ ವೀಸಾವನ್ನ ಪಡ್ಕೊಂಡಿರುವಂತದ್ದು. ಯಾಕೆಂದ್ರೆ ರೆಸಿಡೆನ್ಸ್ ವೀಸಾವನ್ನ ಪಡ್ಕೊಂಡ್ರೆ ಆಕೆಗೆ ಅಲ್ಲಿ ಹೋಗೋರ್ಲಿಕ್ಕೆ ಬರ್ಲಿಕ್ಕೆ, ಜೊತೆಗೆ ಅಲ್ಲಿ ವ್ಯವಹಾರಗಳನ್ನ ಮಾಡ್ಲಿಕ್ಕೂ ಕೂಡ ಸಾಕಷ್ಟು ಸುಲಭ ಆಗುವಂತ ಸಾಧ್ಯತೆಗಳಿರ್ತವೆ. ಆ ಹಿನ್ನೆಲೆಯಲ್ಲಿ ಅದನ್ನ ಪಡ್ಕೊಂಡಿದ್ದಾಳೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದೆ. ಜೊತೆಗೆ ಇವತ್ತು ಕೋರ್ಟ್ಗೆ ಆಕ್ಷೇಪಣೆಯನ್ನ ಸಲ್ಲಿಕೆಯನ್ನ ಮಾಡಿದಾಗ, ಅಂದ್ರೆ ಜಾಮೀನನ್ನ ಆಕೆಗೆ ಮಂಜೂರು ಮಾಡಬಾರ್ದು ಅಂತೇಳಿ ಯಾವಾಗ ಆಕ್ಷೇಪಣೆಯನ್ನ ಸಲ್ಲಿಕೆಯನ್ನ ಮಾಡ್ತಾರೆ, ಆಕ್ಷೇಪಣೆಯಲ್ಲಿ ಈ ಮಾಹಿತಿಯನ್ನು ಕೂಡ ಬಹಿರಂಗ ಪಡಿಸಿದ್ದಾರೆ. ಆಕೆಗೆ ಏನಾದ್ರೂ ಜಾಮೀನೇನಾದ್ರೂ ಸಿಕ್ಕಿದ್ರೆ ಆ ಜಾಮೀನನ್ನ ಪಡ್ಕೊಂಡು ಆಕೆ ದುಬೈಗೆ ಹೋಗುವಂತ ಸಾಧ್ಯತೆಗಳಿರ್ತವೆ. ಜೊತೆಗೆ ಆಕೆ ಸಾಕಷ್ಟು ಮೋಸವನ್ನ ಮಾಡಿರುವಂತದ್ದು, ಜೊತೆಗೆ ಆಕೆ ಜೊತೆ ಇರುವಂತ ಸಿಂಡಿಕೇಟ್ ಏನಿದೆ, ಸಿಂಡಿಕೇಟ್ ದೊಡ್ಡ ಕೆಲಸವನ್ನ ಮಾಡ್ತಾ ಇದೆ. ಹಾಗಾಗಿ ಆಕೆಗೆ ಜಾಮೀನನ್ನ ಮಂಜೂರು ಮಾಡಬಾರ್ದು ಅಂತ ಹೇಳಿ ಆಕ್ಷೇಪಣೆಯನ್ನ ಕೊಡ್ತಾ ಇದ್ದಾರೆ. ಈ ಏನು ದುಬೈನ ರೆಸಿಡೆನ್ಸ್ ವೀಸಾ ಏನಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಡಾಕ್ಯುಮೆಂಟ್ಸ್ ಗಳು ಮತ್ತು ಆ ರೆಸಿಡೆನ್ಸ್ ವೀಸಾದ ಪ್ರತಿಯನ್ನು ಕೂಡ ಈಗಾಗಲೇ ಕೋರ್ಟ್ಗೆ ಸಲ್ಲಿಕೆಯನ್ನ ಮಾಡಿರುವಂತದ್ದು. ಕಾವ್ಯ, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಮುರಳೀಧರ್.